ಫಿಸ್ಚುಲಾ ಆಪ್ರೇಷನ್ ಇದೆಯಲ್ಲ ಭಾಳ ಕಷ್ಟ ಮಾಡೋದು. ಕ್ಯಾನ್ಸರ್ ಆಪ್ರೇಷನ್ ಈಸಿಯಾಗಿ ಮಾಡ್ಬೋದು, ಹಾರ್ಟ್ ಆಪ್ರೇಷನ್ ಈಸಿಯಾಗಿ ಮಾಡ್ಬೋದು, ಫಿಸ್ಚುಲಾ ಆಪ್ರೇಷನ್ ಮಾಡೋದು ಭಾಳ ಕಷ್ಟ ಅಂತ ಹೇಳ್ತಾರೆ. ಸಖತ್ ಕಷ್ಟ ಕ್ಯಾನ್ಸರ್ ಆಪ್ರೇಷನ್ ಮಾಡೋದು, ರೆಕ್ಟಲ್ ಕ್ಯಾನ್ಸರು. ಫಿಸ್ಚುಲಾ ಕಷ್ಟ, ಕ್ಯಾನ್ಸರ್ ಮಾಡ್ಬೋದು ಅಂತ. ಆಮೇಲೆ ಮತ್ತೆ ಹೇಳ್ತಾನೆ, ಇಡೀ ಜಗತ್ತಲ್ಲಿ ಒಬ್ಬ ಸರ್ಜನ್ ಹೆಸರು ಹಾಳಾಗಿದೆ ಅಂತ ಹೇಳಿದ್ರೆ, ರೆಪ್ಯುಟೇಷನ್ ಹಾಳಾಗಿದೆ ಅಂತ ಹೇಳಿದ್ರೆ ಫಿಸ್ಚುಲಾ ಆಪ್ರೇಷನ್ ಮಾಡೋದ್ರಿಂದ ಅಂತ. ಯಾಕೆ ಅಷ್ಟು ಕಷ್ಟ ಇದೆ? ಅಷ್ಟು ಕಷ್ಟ ಇದೆ. ಉದಾಹರಣೆಗೆ ಒಂದು ಆಪ್ರೇಷನ್ ಮಾಡ್ತಾ ಇರ್ತೀವಿ, ಏನಪ್ಪ ಮಾಡೋದು, ಹೆಂಗೆ ಮಾಡೋದು, ಇದನ್ನು ಹೆಂಗೆ ಫಿಸ್ಚುಲಾ ಇರುತ್ತೆ, ಆ ಬೇರು ಹುಡುಕ್ಬೇಕು. ನಾವು ಕ್ರಾಸ್ ರೋಡಲ್ಲಿದ್ದಾಗ ಜಸ್ಟು ಆ ದೇವ್ರು ನೆನೆಸ್ಕೊಂಡ್ರೆ, ನಮ್ಮ ತಾಯಿ ನೆನೆಸ್ಕೊಂಡ್ರೆ ಬಂದ್ಬಿಡ್ತದೆ ಟಕ್ ಅಂತ. ಇಡೀ ಪ್ರಪಂಚದಲ್ಲಿ ಈ ಫಿಸ್ಚುಲಾ ಆಪ್ರೇಷನ್ ಇದೆಯಲ್ಲ ಭಾಳ ಕಷ್ಟ ಮಾಡೋದು. ಫಿಸ್ಚುಲಾ ಇರುತ್ತೆ, ಆ ಬೇರು ಹುಡುಕ್ಬೇಕು. ಈ ಫಿಸ್ಚುಲಾ ಇದೆಯಲ್ಲ ಹಾಲು ಮರದ ಬೇರೆ ಥರ ದೊಡ್ಡ ದೊಡ್ಡ ಒಳ್ಳೆ ಕಾಡಿದ್ದಂಗೆ ಇರುತ್ತವೆಲ್ಲ ಫುಲ್ಲು ಬ್ಯಾಕಲ್ಲಿ ಆಗ್ಬಿಡುತ್ತಾ? ಇಲ್ಲಿ ಫಿಸ್ಚುಲಾ ಆಗಿ ಸರ್, ಇಲ್ಲಿಂದ ಸ್ಟಾರ್ಟ್ ಆಗಿ ಟ್ರ್ಯಾಕ್ ಆಗಿ ಇಲ್ಲಿ ಓಪನ್ ಆಗಿರುತ್ತೆ. ಹೊಟ್ಟೆಗೆ ಬರುತ್ತಾ? ಇಲ್ಲಿ ಬಂದಿರುತ್ತೆ. ಅಂದರೆ ಅದ್ರ ಬೇರು ಹಿಂಗೆ ಹೋಗಿರುತ್ತೆ. ಇಲ್ಲಿಂದ ಕಾಲಿಗೆ ಬಂದಿರುತ್ತೆ. ಗುರುದ್ವಾರದಿಂದ ಹೆಣ್ಮಕ್ಕಳಿಗೆ ಪ್ರೈವೇಟ್ ಜಾಗ ಯೂರಿನ್ ಪಾಸ್ ಮಾಡ್ತಾರಲ್ಲ, ಯೋನಿ ಜಾಗಕ್ಕೆ ಬಂದ್ಬಿಡುತ್ತೆ. ಅಲ್ಲಿ ಬಂದಿರುತ್ತೆ. ಅಲ್ಲಿಂದ ಮೋಷನ್ ಬರ್ತಾ ಇರುತ್ತೆ. ಗಂಡಸರಿಗೆ ಮೋಷನ್ಗೆ ಹೋಗೋ ಜಾಗದಿಂದ ಯೂರಿನ್ಗೆ ಹೋಗೋ ಜಾಗ ಕನೆಕ್ಷನ್ ಆಗ್ಬಿಟ್ಟಿರುತ್ತೆ. ಅಲ್ಲಿಂದ ಮೋಷನ್ ಬರ್ತಾ ಇರುತ್ತೆ, ಇಲ್ಲಿಂದ ಯೂರಿನ್ ಬರ್ತಾ ಇರುತ್ತೆ. ಒಂದು ರೆಕ್ಟೋ ವೆಜಿನಲ್ ಫಿಸ್ಚುಲಾ ಅಂತ ಹೆಣ್ಮಕ್ಳಿಗೆ, ಗಂಡು ಮಕ್ಕಳಿಗೆ ರೆಕ್ಟೋ ಯುರೇಥ್ರಲ್ ಫಿಸ್ಚುಲಾ ಅಂತ ಕರೀತಾರೆ. ಫಿಸ್ಚುಲಾ ಇದೆಯಲ್ಲ ಇಡೀ ದೇಶದಲ್ಲಿ 10% ಜನಕ್ಕೆ ಫಿಸ್ಚುಲಾ ಇದೆ. ಅಯ್ಯೋ, ಬಿಗ್ ಪಾಪ್ಯುಲೇಷನ್. ಈಗ ಉದಾಹರಣೆಗೆ ನಮ್ದು 150 ಕೋಟಿ ಅಂದರೆ ಒಂದು 15 ಕೋಟಿ ಜನಕ್ಕಿದೆ. ಪಕ್ಕ ಇದೆ 15 ಕೋಟಿ ಜನಕ್ಕೆ. ನಮ್ಮ ಮಾಜಿ ಪ್ರಧಾನಿ 4-5 ಸರಿ ಆಗಿದೆ ಆಪರೇಷನ್ ಫಿಸ್ಚುಲಾ ಅವರಿಗೆ. ಎಲ್ಲಿ? ಏಮ್ಸ್ ಡೆಲ್ಲಿಯಲ್ಲಿ. ಅಷ್ಟು ಕಷ್ಟಕರವಾದ ಫಿಸ್ಚುಲಾ ಇದು. 2 ಸರಿ, 3 ಸರಿ, 4 ಸರಿ, 8 ಸರಿ, 10 ಸರಿ, 14 ಸರಿ ಆಗಿರೋ ವ್ಯಕ್ತಿ 15ನೇ ಸರಿ ಬಂದು ನಾನು ಮಾಡಿದ್ದೀನಿ, ಸಕ್ಸಸ್ ಆಗಿದೆ. ಬಟ್ ಇಡೀ ಪ್ರಪಂಚದಲ್ಲಿ ಸಕ್ಸಸ್ ಆಗಿ 100ಕ್ಕೆ ಬರೀ 60% ಮಾತ್ರ ಮಾಡಿದ್ರೆ ಮತ್ತೆ ಬರುತ್ತೆ. ಸೊ ಇಡೀ ಬೆಂಗಳೂರಿನಲ್ಲಿ 100% ರಿಸಲ್ಟ್ ಇರುವ ಏಕೈಕ ವೈದ್ಯರು ಡಾಕ್ಟರ್ ಪರಮೇಶ್ವರ್. ಸ್ಮೈಲ್ಸ್ ಆಸ್ಪತ್ರೆ ಡಾಕ್ಟರ್ ಪರಮೇಶ್ವರ್. ಇಡೀ ಇಂಡಿಯಾದಲ್ಲಿ, ಇಡೀ ಪ್ರಪಂಚದಲ್ಲಿ 40 ದೇಶಗಳಿಂದ ಪೇಷಂಟ್ ಬರ್ತಾರೆ, 40 ಕಂಟ್ರೀಸ್.